ಇವತ್ತು ಒಂದು ಸಲ ವಿಚಾರ ಮಾಡಿ ನೋಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೆಂಗಳೂರಿನಿಂದ ರಾಜಕಾರಣಿಗಳು ಯಾವ ಉದ್ದೇಶದಿಂದ ಬರ್ತಾರೆ ಅನ್ನೋದನ್ನ ಈ ಭಾಗದ ಜನರು ಅರ್ಥ ಮಾಡ್ಕೊಳ್ಬೇಕು. ಈಗ ಎನ್ ರವಿಕುಮಾರ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಈ ಭಾಗಕ್ಕೆ ಬಂದರು? ಉದ್ದೇಶ ಒಂದೇ, ಈ ಭಾಗದಲ್ಲಿ ನಮಗೂ ಹೆಸರಾಗಬೇಕು, ಈ ಭಾಗದವ್ರು ನಮಗೂ ಗುರುತಿಸ್ಬೇಕು. ಅಂದ್ರೆ ಏನ್ ಮಾಡಬೇಕು? ತಲೆ ಬುಡೆ ಇಲ್ಲದಂತ ಹೇಳಿಕೆಗಳನ್ನ ಕೊಡಬೇಕು. ಅವರಿಬ್ಬರು ಕೊಟ್ಟರು. ಮತ್ತೆ ಈಗ ಒಂದು 4-5 ದಿನ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆನೇ ಬರುತ್ತೆ. ಆಗ ನಾವು ಈ ಭಾಗದಲ್ಲಿ ಹೀರೋ ಆಗಿದ್ದೀವಿ ಅಂತ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ. ನೀವು ಯಾವ ಪಕ್ಷದಲ್ಲಿ ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ. ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂತ ವಿರೋಧ ಮಾಡೋದು ಬೇಡ. ನಿಮಗೆ ನೈಜವಾಗಿ ಈ ಭಾಗದ ಜನರ ಬಗ್ಗೆ, ಎನ್ ರವಿಕುಮಾರ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಈ ಭಾಗದ ಜನರ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಜನರ ಮೇಲೆ ಪ್ರೀತಿ, ಕಾಳಜಿ, ವಿಶೇಷವಾಗಿ ಮತ್ತೇನಾದರೂ ಪ್ರೀತಿ ಇದ್ರೆ ಈ ಭಾಗ ಯಾಕೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ. ಯಾಕೆ ಈ ಭಾಗ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ. ಯಾಕೆ ಈ ಭಾಗದಲ್ಲಿ ಕೈಗಾರಿಕೋದ್ಯಮಗಳು ಬರ್ತಾ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ. ಯಾಕೆ ಈ ಭಾಗದಲ್ಲಿರುವಂತಹ ಖಾಲಿ ಹುದ್ದೆಗಳು ನೇಮಕವಾಗ್ತಾ ಇಲ್ಲ ಇವುಗಳ ಬಗ್ಗೆ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ಒಬ್ರು ಹೇಳ್ತಾರೆ ಪಾಕಿಸ್ತಾನದಿಂದ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಅವ್ರ ನಾಯಿ, ಇವ್ರು ಹೊಗಳುತ್ತಾರೆ, ಅವ್ರ ಆನೆ, ಇವ್ರು ಹುಲಿ, ಅವ್ರ ಚಿರತೆ, ಇದನ್ನ ಹೇಳಕ್ ಬರ್ತಾರೆ. ಅಷ್ಟು ಈ ಮಾತುಗಳನ್ನ ಹೇಳೋದು ಇದ್ರೆ ಬೆಂಗಳೂರಿನಿಂದ ಇಲ್ಲಿಗೆ ಯಾತಕ್ರಿ ಬರ್ತೀರಾ? ಬೆಂಗಳೂರಲ್ಲೇ ಕುತ್ಕೊಂಡು ಹೇಳಿ. ಸುಮ್ಮನೆ ಇಲ್ಲಿಗೆ ಬರೋದು, ಇಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ಇಲ್ಲಿರೋರ್ನ ಸಸ್ಪೆನ್ಸ್ ಅಲ್ಲಿ ಇಡೋದು, ಇವುಗಳು ಹೇಳೋದಿದ್ರೆ ಬೆಂಗಳೂರಲ್ಲೇ ಕುತ್ಕೊಂಡು ಹೇಳಿ. ಸುಮ್ಮನೆ ನಿಮಗೆ ಸರ್ಕಾರಿ ಕಾರ್ಗಳ ಸೇವೆ ಬೇಕು, ಎಸ್ಕಾರ್ಟ್ಗಳು ಬೇಕು, ಎಲ್ಲ ಬಂದು ಇಲ್ಲಿ ಸುಮ್ಮನೆ ತಲೆಬೂರುಡೆ ಇಲ್ಲದಂತ ಹೇಳಿಕೆಗಳನ್ನು ಕೊಟ್ಟು ವಾಪಸ್ ಹೋಗೋದು, ಮತ್ತೆ ಇಲ್ಲಿರೋರ್ನ ರಾಜಕೀಯವಾಗಿ ಸಸ್ಪೆನ್ಸ್ ಅಲ್ಲಿ ಇಡೋದು. ಇವುಗಳು ಹೇಳೋದಿದ್ರೆ ನೀವು ಬರಬೇಡಿ, ದಯಮಾಡಿ ಹೇಳ್ತೀನಿ. ಕಲ್ಯಾಣ ಕರ್ನಾಟಕಕ್ಕೆ ಬರೇಬೇಡಿ ನೀವು. ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಂತ ಹೇಳ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿದ್ದವರು ಮೊದಲು ಈ ಭಾಗದ ಅಭಿವೃದ್ಧಿಗೆ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಬೆಂಗಳೂರಿಂದ AC ಕಾರಲ್ಲಿ ಇಲ್ಲಾಂದ್ರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಸುಮ್ಮನೆ ರಾಜ್ಯಕ್ಕೆ ಹುಟ್ಟಿಸ ಹೋಗೋದು. ಅದನ್ನು ಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ? ಈ ಕಾಂಗ್ರೆಸ್ ಮತ್ತೆ BJPಗರಿಗೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿಮ್ಮಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಕಿಂಚಂತೂ ಪ್ರೀತಿ, ಕಾಳಜಿ ಏನಾದರೂ ಇದ್ರೆ ಈ ಭಾಗದ ನೈಜ ಸಮಸ್ಯೆಗಳ ಕುರಿತು ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಮಾಡಿ. ಅವತ್ತು ನಿಮ್ಮ ತಾಕತ್ತೇನು ಅನ್ನೋದನ್ನ ಈ ಭಾಗದ ಜನರು ಅರ್ಥ ಮಾಡ್ಕೊಳ್ತಾರೆ. ಎನ್ ರವಿಕುಮಾರ್, ಛಲವಾದಿ ನಾರಾಯಣ ಸ್ವಾಮಿ, ನಿಮ್ಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದು ನೀವು ಯಾವ ರೀತಿಯ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಟ್ಟು ಮಾಧ್ಯಮದ ಮುಖಪುಟಗಳಲ್ಲಿ ಸುದ್ದಿ ಆಗಿದ್ರು, ನೀವು ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಸಮಸ್ಯೆ, ಆರ್ಥಿಕತೆಯ ಸಮಸ್ಯೆ, ಕೈಗಾರಿಕೆಯ ಸಮಸ್ಯೆ ಮತ್ತು ಈ ಭಾಗದ ಜನರ ಸಮಸ್ಯೆಗಳನ್ನ ಮುಂಗಾರು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ, ಮುಂಗಾರು ಅಧಿವೇಶನದಲ್ಲಿ ಈ ಭಾಗದ ಜನರಿಗೆ ಪರಿಹಾರವನ್ನು ಕೊಡಗಿಸಿ, ಆವಾಗ ನಾವು ನಿಜವಾಗಿ ನಂಬ್ತೀವಿ ಈ ಭಾಗದ ಬಗ್ಗೆ ನಿಮಗೆ ಕಾಳಜಿ ಇದೆ ಅಂತ. ಆದ್ರೆ ಅವುಗಳನ್ನು ನೀವು ಮಾಡಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ರೆ ಈ ಮುಂಗಾರು ಅಧಿವೇಶನದಲ್ಲಿ ಮಾಡಿ ತೋರಿಸ್ರಿ, ಆಮೇಲೆ ನಮ್ಮ ಭಾಗಕ್ಕೆ ಬರ್ರಿ. ಸುಮ್ಮನೆ ಬರೋದು, ಈ ರೀತಿ ಹೇಳಿಕೆ ಕೊಡೋದು, ಹೋಗೋದು ಮಾಡಬೇಡಿ. ಮತ್ತೆ ಕಾಂಗ್ರೆಸ್ ಮತ್ತು BJPಗರಿಗೆ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ನೀವು ವಿರೋಧ ಪಕ್ಷಕ್ಕೆ ಹೋಗ್ತೀರಾ, ಇನ್ನೊಂದ್ಸಲ ನೀವು ಹೋಗ್ತೀರಾ. ಆದ್ರೆ ನಿಮ್ಮಿಬ್ಬರಿಗೂ ಕೂಡ, ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಿಗೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಕಿಂಚಂತೂ ಕೂಡ ಕಾಳಜಿ ಇಲ್ಲ. ಯಾಕೆ ಹೇಳ್ತೀನಿ? ಅವ್ರು ಹೇಳ್ತಾರೆ 3,000 ಕೋಟಿ ಕೊಟ್ಟಿದೀವಿ ಅಂತ, ಇವ್ರು ಹೇಳ್ತಾರೆ 5,000 ಕೋಟಿ ಕೊಟ್ಟಿದೀವಿ ಅಂತ. 5,000 3,000 ಕೋಟಿ ಹಣವನ್ನ ಕೊಟ್ಟಾಗ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಅಷ್ಟೆಲ್ಲ ಹಣ ಇದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಖಾಲಿ ಹುದ್ದೆಗಳು ಭರ್ತಿ ಯಾಕೆ ಆಗ್ತಾ ಇಲ್ಲ? ರೈತರ ಶ್ರೇಯೋಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಆರ್ಥಿಕತೆ ಯಾಕೆ ಬೆಳೀತಾ ಇಲ್ಲ? ತಲೆ ಆದಾಯ ಯಾಕೆ ಬೆಳೀತಾ ಇಲ್ಲ? ಯಾಕೆ ಕೈಗಾರಿಕೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾ ಇಲ್ಲ? ರಸ್ತೆಗಳ ಉನ್ನತೀಕರಣ ಯಾಕೆ ಆಗ್ತಾ ಇಲ್ಲ? ಎಲ್ಲದು ಕೊಟ್ಟಿದ್ದೀರಾ ಸ್ವಾಮಿ, ಮತ್ತೆ ಯಾಕೆ ಆಗ್ತಾ ಇಲ್ಲ ಅಭಿವೃದ್ಧಿ? 5,000 ಕೋಟಿ ಕೊಟ್ಟಿದ್ದೀವಿ, 3,000 ಕೋಟಿ ಕೊಟ್ಟಿದ್ದೀವಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ನಾಡು ಮಾಡ್ತೀವಿ ಅಂತ ಹೇಳ್ತೀರಾ. ಇಷ್ಟೆಲ್ಲ ಹಣವನ್ನು ಕೊಟ್ಟರು ಕೂಡ ನಿಮ್ಮ ಆಸಕ್ತಿನೇ ಇಲ್ಲ ಈ ಭಾಗದ ಅಭಿವೃದ್ಧಿ ಮಾಡ್ಬೇಕಂತ. ಕೋಟಿ ಹಣ ಕೊಡ್ತಾ ಇದ್ದೀರಾ, ನಿಮ್ಮ ಅಕ್ಕಪಕ್ಕ ಇದ್ರಂತ ಗುತ್ತಿಗೆದಾರನ ಜೇಬ್ ತುಂಬ್ತಾ ಇದ್ದೀರಾ, ಅದರಿಂದ ನೀವು ಪರ್ಸೆಂಟೇಜ್ಗಳನ್ನ ಪಡ್ಕೋತಾ ಇದ್ದೀರಾ. ಕಾಗದದ ಮೇಲೆ 5,000 3,000 ಕೋಟಿ ಕೊಟ್ಟಿದ್ದೀವಿ ಅನ್ನೋ ಹೇಳಿಕೆಗಳು ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಇಲ್ಲಿರುವಂತಹ ಭಾಗದ ಜನರ ಯಾರ ಜೀವನ ಕೂಡ ಬದಲಾಗಿಲ್ಲ. ಕಾಂಗ್ರೆಸ್ ಮತ್ತು BJP ನಾಯಕರು ಒಂದು ಸಲ ನಿಮ್ಮ ಎದೆ ಮೇಲೆ ನೀವು ಕೈ ಇಟ್ಟು ಆತ್ಮಸಾಕ್ಷಿಯಾಗಿ ಚರ್ಚೆಗೆ ಬನ್ನಿ, ನೋಡೋಣ ನೀವು ಎಷ್ಟು ಈ ಭಾಗದ ಅಭಿವೃದ್ಧಿಯ ಬಗ್ಗೆ ನಿಮಗೆ ಕಾಳಜಿ ಇದೆ ಅನ್ನೋದು.